ಸರ್ಕಾರಕ್ಕೆ ಹೈ ಬ್ರೇಕ್. ರಾಜ್ಯ ಸರ್ಕಾರ ಸಂಘ ಸಂಸ್ಥೆಗಳಿಗೆ ಸರ್ಕಾರಿ ಜಮೀನುಗಳಲ್ಲಿ, ಸರ್ಕಾರಿ ಜಾಗಗಳಲ್ಲಿ ಎಲ್ಲೆಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಅಂದರೂ ಕೂಡ ನೀವು ಅನುಮತಿನ ಪಡ್ಕೋಬೇಕು. ಸಂಬಂಧಪಟ್ಟಂತಹ ಮಾತೃ ಇಲಾಖೆಯಿಂದ ಅಥವಾ ಸ್ಥಳೀಯ ಪೊಲೀಸರಿಂದ, ಸ್ಥಳೀಯ ಆಡಳಿತದಿಂದ ಪರ್ಮಿಷನನ್ನು ಕೇಳಬೇಕು ಅಂತೇಳಿ ಒಂದು ಆದೇಶವನ್ನು ಹೊರಡಿಸಿದೆ. ಈ ಆದೇಶವನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಲಾಗಿದೆ. ಹೈಕೋರ್ಟ್ ಇವತ್ತು ಇದಕ್ಕೆ ಇಂಟರ್ವ್ಯೂನ್ ಆಗಿದೆ. ಈ ವಿಚಾರದಲ್ಲಿ ಸರ್ಕಾರಿ ಸ್ಥಳಗಳಲ್ಲಿ ಖಾಸಗಿ ಕಾರ್ಯಕ್ರಮಕ್ಕೆ ಅನುಮತಿ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ, ಕರ್ನಾಟಕ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ಸರ್ಕಾರಿ ಸ್ಥಳಗಳಲ್ಲಿ ಖಾಸಗಿ ಕಾರ್ಯಕ್ರಮಗಳ ಆಯೋಜನೆ, RSSಗೆ ಅಂಕುಶ ಹಾಕುವ ಸರ್ಕಾರದ ನಿರ್ಧಾರಕ್ಕೆ ಇದರಿಂದಾಗಿ ತಡೆ ಬಿದ್ದಂತಾಗಿದೆ. ನೇರವಾಗಿ RSS ಅಂತೇಳಿ ಸರ್ಕಾರ ಎಲ್ಲೂ ಕೂಡ ಹೆಸರಿಸದೇ ಇದ್ರೂ ಕೂಡ RSS ಅನ್ನು ನಿಷೇಧಿಸಬೇಕು ಅನ್ನುವಂತಹ ಅವರ ಚಟುವಟಿಕೆಗಳನ್ನು ಸರ್ಕಾರಿ ಜಾಗಗಳಲ್ಲಿ ಪ್ರತಿಬಂಧಿಸಬೇಕು, ನಿಷೇಧಿಸಬೇಕು ಅನ್ನುವಂತಹ ಪತ್ರವನ್ನು ಪ್ರಿಯಾಂಕ್ ಖರ್ಗೆ ಅವರು ಬರೆದ ನಂತರ ಸರ್ಕಾರ ಇಂಥದ್ದೊಂದು ತೀರ್ಮಾನಕ್ಕೆ ಬಂದಿತ್ತು. ಹೀಗಾಗಿ ಸಂವಿಧಾನ ನೀಡಿರುವ ಹಕ್ಕನ್ನು ಕಿತ್ತುಕೊಳ್ಳೋದಕ್ಕೆ ಯಾರಿಂದಲೂ ಆಗದು ಅನ್ನುವಂತಹ ಸಂದೇಶವನ್ನು ಹೈಕೋರ್ಟ್ ಕೊಟ್ಟಿದೆ. ಸಂವಿಧಾನ ನೀಡಿರುವಂತಹ ಹಕ್ಕನ್ನು ಕಿತ್ಕೊಳ್ಳೋದಕ್ಕೆ ಯಾರಿಂದಲೂ ಕೂಡ ಆಗೋದಿಲ್ಲ ಅಂತ ಹೇಳಿ ಹೈಕೋರ್ಟ್ ಹೇಳಿದೆ, ವ್ಯಾಖ್ಯಾನಿಸಿದೆ. ಸರ್ಕಾರದ ಆದೇಶಕ್ಕೆ ತಡೆ ನೀಡಿದೆ ಹೈಕೋರ್ಟ್ನ ಧಾರವಾಡ ಪೀಠ. ಹೈಕೋರ್ಟ್ನ ಧಾರವಾಡ ಪೀಠದಲ್ಲಿ ವಿಚಾರ ಬಂದಿತ್ತು. ಹೈಕೋರ್ಟ್ನ ಧಾರವಾಡ ಪೀಠ ಇದಕ್ಕೆ ತಡೆಯನ್ನು ಕೊಟ್ಟಿದೆ. 2025 ಅಕ್ಟೋಬರ್ 18ರಂದು ಸರ್ಕಾರ ಹೊರಡಿಸಿದಂಥ ಆದೇಶಕ್ಕೆ ಈ ಮೂಲಕ ತಡೆ ಬಿದ್ದಿದೆ. ನ್ಯಾಯಾಲಯದ ಮೂಲಕವಾಗಿ ತಡೆಯಾಜ್ಞೆ ಬಂದಿದೆ. ಅನುಮತಿ ಕಡ್ಡಾಯ ಮಾಡಿ ಹೊರಡಿಸಿದಂತಹ ಸರ್ಕಾರದ ಆದೇಶಕ್ಕೆ ಈಗ ತಡೆಯಾಜ್ಞೆಯನ್ನು ನೀಡಲಾಗಿದೆ. ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಇದು ನಿಜಕ್ಕೂ ಕೂಡ ದೊಡ್ಡ ಹಿನ್ನಡೆ. ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿತು. ಆ ಆದೇಶಕ್ಕೂ ಕೂಡ ಸರ್ಕಾರ ಆಧಾರವಾಗಿಟ್ಟುಕೊಂಡಂಥದ್ದು BJP ಸರ್ಕಾರ ಹಿಂದೆ ಜಗದೀಶ್ ಶೆಟ್ಟರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂಥ ಅವಧಿಯಲ್ಲಿ ಹೊರಡಿಸಿದ್ದಂತಹ ಒಂದು ಸುತ್ತೋಲೆ, ಆವಾಗಿನ ಒಂದು ಆದೇಶವನ್ನು ಹಿನ್ನೆಲೆಯಾಗಿ ಇಟ್ಕೊಂಡಿದ್ರು. ಶಾಲೆಯ ಆವರಣದಲ್ಲಿ ಶಿಕ್ಷಣೇತರ ಕಾರ್ಯಕ್ರಮಗಳಿಗೆ ಸಂಪೂರ್ಣ ನಿಷೇಧವನ್ನು ಶೆಟ್ಟರ್ ಅವರ ಸರ್ಕಾರದ ಸಂದರ್ಭದಲ್ಲಿ ಹೊರಡಿಸಿದಂಥ ಆದೇಶದಲ್ಲಿ ಹೇರಲಾಗಿತ್ತು. ಹಾಗೆಯೇ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ರಸ್ತೆ, ಪಾರ್ಕ್, ಮೈದಾನಗಳಲ್ಲೂ ಕೂಡ ಕಾರ್ಯಕ್ರಮ ನಡೆಸೋದಕ್ಕೆ ಷರತ್ತುಗಳನ್ನು ಹಾಕಿತ್ತು. ಯಾವುದೇ ಮೈದಾನಗಳಲ್ಲಿ ಅಥವಾ ಸಾರ್ವಜನಿಕ ಪ್ರದೇಶಗಳಲ್ಲಿ ನೀವು ಮಾಡಿದ್ರು ಸಂಬಂಧಪಟ್ಟಂಥ ಇಲಾಖೆಯ ಒಪ್ಪಿಗೆಯನ್ನು ಮೊದಲು ಪಡ್ಕೊಳ್ಬೇಕು, ಸ್ಥಳೀಯ ಪೊಲೀಸರ ಒಪ್ಪಿಗೆಯನ್ನು ಪಡ್ಕೊಳ್ಬೇಕು. ಸ್ಥಳೀಯ ಆಡಳಿತ, ಪೊಲೀಸರ ಅನುಮತಿಯನ್ನು ಕಡ್ಡಾಯ ಮಾಡಿತ್ತು ರಾಜ್ಯ ಸರ್ಕಾರ. ಇದರಿಂದಾಗಿಯೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆದಿತ್ತು. ತಡೆಯಾಜ್ಞೆ ಪ್ರಶ್ನಿಸುವುದಕ್ಕೆ ಸರ್ಕಾರಕ್ಕೆ ಅವಕಾಶವನ್ನು ನೀಡಲಾಗಿದೆ. ನವೆಂಬರ್ 17ಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಹೈಕೋರ್ಟ್ನ ನ್ಯಾಯಪೀಠ ಏನು ಹೇಳಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಹೈಕೋರ್ಟ್ನ ನ್ಯಾಯಪೀಠ ಈ ವಿಚಾರ ಬಂದಾಗ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಸಮ್ಮುಖದಲ್ಲಿ ಈ ವಿಚಾರ ಬಂದಿತ್ತು. ರಸ್ತೆ, ಪಾರ್ಕ್, ಮೈದಾನ, ಕೆರೆಗಳ ಪ್ರವೇಶಕ್ಕೆ ನಿರ್ಬಂಧವನ್ನು ರಾಜ್ಯ ಸರ್ಕಾರ ವಿಧಿಸಿದೆ ಸಂಘ ಸಂಸ್ಥೆಗಳಿಗೆ. ಸಂವಿಧಾನದ 19 ಸಬ್ ಕ್ಲಾಸ್ 1 ಅದರ A-B ವಿಧಿ ನೀಡಿರತಕ್ಕಂಥ ಹಕ್ಕನ್ನು ಸರ್ಕಾರ ಕಸಿದಂತಾಗಿದೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೈಕೋರ್ಟ್ ಪಾಯಿಂಟ್ ಔಟ್ ಮಾಡಿದೆ. ಸಂವಿಧಾನ ಕೊಟ್ಟಂತಹ ಹಕ್ಕನ್ನು ಸರ್ಕಾರಿ ಆದೇಶದಿಂದ ಕಸಿಯಲಾಗದು. ಸಂವಿಧಾನ ಕೊಟ್ಟಿರತಕ್ಕಂತಹ ಹಕ್ಕುಗಳನ್ನು ರಾಜ್ಯ ಸರ್ಕಾರದ ಒಂದು ಆದೇಶದ ಮೂಲಕ ಕಸಿಯೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಹೀಗಾಗಿ ಸರ್ಕಾರದ ಆದೇಶಕ್ಕೆ ನ್ಯಾಯಾಲಯ ತಡೆ ನೀಡ್ತಾ ಇದೆ ಅಂತ ಹೇಳಿ ನ್ಯಾಯಮೂರ್ತಿಯವರು ಹೇಳಿದ್ದಾರೆ, ಆದೇಶವನ್ನು ಮಾಡಿದ್ದಾರೆ. ಸರ್ಕಾರ, ಗೃಹ ಇಲಾಖೆ, ಹುಬ್ಬಳ್ಳಿ ಕಮಿಷನರ್ ಸ್ಪಷ್ಟನೆಯನ್ನು ನೀಡಬೇಕು ಈ ವಿಚಾರದಲ್ಲಿ ಅಂತ ಹೇಳಿ ಈಗಾಗಲೇ ಅವ್ರಿಗೂ ಕೂಡ ನೋಟಿಸನ್ನು ಕೊಡಲಾಗಿದೆ. ನವೆಂಬರ್ 17ಕ್ಕೆ ವಿಚಾರಣೆ ಆಗಲಿದ್ದು ಅಷ್ಟರಲ್ಲಿ ಆಕ್ಷೇಪಣೆಗಳನ್ನು ಏನಾದರೂ ಇದ್ದರೆ ನೀವು ಅದನ್ನು ಸಲ್ಲಿಸಬಹುದು ಅಂತ ಹೇಳಿ ಸರ್ಕಾರಕ್ಕೆ ಸೂಚನೆಯನ್ನು ರಾಜ್ಯ ಹೈಕೋರ್ಟ್ ನೀಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನಾವು ಇದರ ಬಗ್ಗೆ ಅಪೀಲ್ ಹೋಗೋದಕ್ಕೆ ನಿರ್ಧರಿಸಿದ್ವಿ. ಇದರ ನಡುವೆ ಶಾಂತಿ ಸಭೆಯನ್ನು ಕರೆಯಲಾಗಿತ್ತು ಕಲಬುರಗಿಯಲ್ಲಿ. ಕಲಬುರಗಿ ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ಒಂದು ಶಾಂತಿ ಸಭೆಯನ್ನು ಕರೆಯಲಾಗಿತ್ತು. ಆದರೆ ಶಾಂತಿ ಸಭೆಯಲ್ಲಿ ಅಶಾಂತಿ ಸೃಷ್ಟಿಯಾಗಿದೆ. ಶಾಂತಿ ಸಭೆಯಲ್ಲೇ ಗದ್ದಲ, ಗಲಾಟೆ, ಹಲ್ಲೆ ಯತ್ನ ಇವೆಲ್ಲವೂ ಕೂಡ ಇವತ್ತು ನಡೆದು ಹೋಗಿದೆ. ಇದು ಚಿತ್ತಾಪುರದಲ್ಲಿ RSSನ ಪಥಸಂಚಲನಕ್ಕೆ ಅವಕಾಶ ಕೊಡಬೇಕೋ ಬೇಡವೋ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿದ್ದಂತಹ ಶಾಂತಿ ಸಭೆ ರಣಾಂಗಣವಾಯಿತು. ಕಲಬುರಗಿಯ ಜಿಲ್ಲಾಧಿಕಾರಿಯವರ ಕಚೇರಿಯ ಆವರಣ ಹಾಗೂ ಸಭಾಂಗಣ. ಅಲ್ಲಿ ಒಬ್ಬರ ಮಾತು ಇನ್ನೊಬ್ಬರು ಕೇಳುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಪಥಸಂಚಲನಕ್ಕೆ ಅನುಮತಿಯನ್ನ ಸಂಘಟನೆಗಳು, ಯಾವ್ಯಾವ ಸಂಘಟನೆಗಳು ಕೇಳಿದ್ವು ಆ ಎಲ್ಲ ಸಂಘಟನೆಗಳನ್ನು ಕೂಡ ಮಾತುಕತೆಗೆ
ಈ ಶಾಂತಿ ಸಭೆಗೆ ಕರೆಯಲಾಗಿತ್ತು. ಆದರೆ ಸಂಘಟನೆಗಳ ಪ್ರತಿನಿಧಿಗಳಿಂದ ಪರಸ್ಪರ ವಾಗ್ವಾದ, ಅನುಮತಿಗಾಗಿ ಪಟ್ಟು ಇವೆಲ್ಲವೂ ಕೂಡ ಮುಂದುವರಿತು. ವಿಶೇಷವಾಗಿ ಲಾಠಿ ಹಿಡಿದು ಪಥಸಂಚಲನ ಮಾಡ್ತೀವಿ ಅಂತ ಹೇಳಿ RSSನವರು ಬಿಗಿಪಟ್ಟನ್ನು ಹಿಡಿದಿದ್ರು. ಯಾಕಂದರೆ ಗಣವೇಶದಲ್ಲಿ ಪಥಸಂಚಲನ ಮಾಡುವಾಗ ಆ ಲಾಠಿ ಇಲ್ಲದೇನೆ ಅವರು ಪಥಸಂಚಲನ ಮಾಡೋದಿಲ್ಲ. ಈಗ ಅಧಿಕಾರಿಗಳ ಸಮ್ಮುಖದಲ್ಲೇ ಪರಸ್ಪರರ ಮೇಲೆ ಹಲ್ಲೆಗೂ ಯತ್ನ ನಡೆದಿದೆ ಅನ್ನುವಂಥದ್ದು ಈ ಸಭೆ ನಂತರ ಬಂದಿರುವಂತಹ ಆರೋಪ. ಜೀವ ಬೆದರಿಕೆ ಹಾಕುವಷ್ಟರ ಮಟ್ಟಿಗೂ ಕೂಡ ಇವತ್ತು ಮಾತಿನ ಜಟಾಪಟಿ ಕಲಬುರಗಿ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ಬೆಳೆದಿತ್ತು ಅಂತ ಹೇಳಿ DC ನೇತೃತ್ವದ ಶಾಂತಿ ಸಭೆಯಲ್ಲಿ ಯಾವುದೇ ಒಮ್ಮತಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಅಂದರೆ ಎಲ್ಲರೂ ಕೂಡ ಜೊತೆಯಾಗಿಯೇ ನೀವು ಮಾರ್ಚ್ ಮಾಡಿ, ಪಥಸಂಚಲನವನ್ನು ಮಾಡಿ, ಹೋರಾಟ ಮಾಡಿ, ಜಾಥಾ ಮಾಡಿ, ಇದ್ಯಾವುದೂ ಕೂಡ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಮುಖಂಡರ ಲಿಖಿತ ಹೇಳಿಕೆಗಳನ್ನು ಜಿಲ್ಲಾಧಿಕಾರಿಯವರು ಪಡ್ಕೊಂಡಿದ್ದಾರೆ. ಕಲಬುರಗಿ ಜಿಲ್ಲಾಧಿಕಾರಿಯವರು ಎಲ್ಲ ಮುಖಂಡರುಗಳ ಲಿಖಿತ ಹೇಳಿಕೆಯನ್ನು, ಅಂದರೆ ಅವರವರ ಸಂಘಟನೆಗಳ ಅಭಿಪ್ರಾಯಗಳನ್ನು, ಲಿಖಿತ ಹೇಳಿಕೆಗಳನ್ನು ದಾಖಲಿಸಿದ್ದಾರೆ. ಮತ್ತು ಸಂಘಟನೆಗಳ ಲಿಖಿತ ವರದಿಯನ್ನು ಹೈಕೋರ್ಟ್ಗೆ ಅವರು 30ನೇ ತಾರೀಕಿನ ಒಳಗಡೆ ಸಲ್ಲಿಸಬೇಕಾಗತ್ತೆ. 30ನೇ ತಾರೀಕಿಗೆ ಮತ್ತೆ ಇದು ವಿಚಾರಣೆಗೆ ಬರುತ್ತೆ. ಅದರೊಳಗಡೆ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಬೇಕಾಗತ್ತೆ. ಈಗ ಹೈಕೋರ್ಟ್ ಈ ನಿರ್ಧಾರವನ್ನು ಕೈಗೊಳ್ಳುತ್ತೆ, ಏನು ತೀರ್ಪು ಕೊಡುತ್ತೆ, ಅದರ ಆಧಾರದಲ್ಲಿ ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಯುತ್ತಾ ನಡೆಯಲ್ವಾ ಅನ್ನುವಂಥದ್ದು ಕೂಡ ನಿರ್ಧಾರ ಆಗುವಂಥದ್ದು ಇದೆ.